ಈಗ ಇಂಡಸ್ಟ್ರಿಯಲ್ಲಿ ಬಂದಿದ ತಕ್ಷಣ ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಸುದೀಪ್ ಸರ್ ದರ್ಶನ್ ಸರ್ಗೆ ಪಕ್ಕಾ ಮ್ಯಾಚ್ ನೀವು ಅಂತ ಹೇಳಿ ಆಲ್ರೆಡಿ ಸುದೀಪ್ ಸರ್ ಜೊತೆ ಮಾಡಿದೀರಾ. ದರ್ಶನ್ ಸರ್ ಜೊತೆನೂ ಎಕ್ಸ್ಪೆಕ್ಟೇಷನ್ ಇತ್ತು ಆಕ್ಚುಲಿ ನೀವ್ ಮಾಡ್ತೀರಾ, ಯಾಕಂದ್ರೆ ಪಕ್ಕಾ ಸೂಟ್ ಆಗ್ತೀರಾ ನೀವು ಅವ್ರಿಗೆ, ಪರ್ಸನಾಲಿಟಿನೂ ಹಾಗೆ ಇದೆ ಅಂತ ಹೇಳಿ. ವೈ ದರ್ಶನ್ ಸರ್ದು ಫಿಲಂ ಮಾಡಿಲ್ಲ? Should I tell you a funny thing? I've signed 3 films with him, but never shot. ವಿಚ್ ಮೂವಿ? ಹೆಸರು ಹೇಳಲ್ಲ ನಾನು, but I've signed films with him. ಓಕೆ. But internal politics ಇರೋದ್ರಿಂದ ಒಂದಷ್ಟು reasons ಇರೋದ್ರಿಂದ ಮಾಡಕ್ ಆಗಿಲ್ಲ ಅವ್ರ ಜೊತೆ. But I had a great bond with him, and I think one of the andre he's a mass hero, you know, when you talk about a lot of like actors ಗೆ ಆ ತರ ಒಂದು ಲೆವೆಲ್ ಆಫ್ ಸ್ಟಾರ್ಡಮ್ ಸಿಗೋದು ತುಂಬಾ ಕಷ್ಟ. ಸಖತ್ ಕಷ್ಟಪಟ್ಟಿದ್ದಾರೆ. ಈಸ್ ಲವ್ಡ್ ಬೈ ದಿ ಆಡಿಯನ್ಸಸ್ ಲೈಕ್ ದಟ್. ಸೊ ಆ ತರ ಸಂದರ್ಭ ಬಂದಿತ್ತು, ಬಟ್ ಅಷ್ಟು ರೀಸನ್ ದಿಂದ ಆಗಿಲ್ಲ. ಬಟ್ ಐ ಆಲ್ವೇಸ್ ಬಿಲೀವ್ ದಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಸೊ ಅಂಡ್ ಇದೇ ಒಂದು ಆಲ್ ದೋಸ್ ಫಿಲ್ಮ್ಸ್ ಆರ್ ಫ್ಲಾಪ್ ಫಿಲ್ಮ್ಸ್. ದಟ್ಸ್ ಲಕ್ಕಿ ದೆನ್ ಹಂಗಾದ್ರೆ. ಅಂಡ್ ಇದೇ ನಿಮ್ಮ ರಾಗಿಣಿ ಅವ್ರನ್ನ ಇದೇ 8 ವರ್ಷದ ಹಿಂದೆ ತಗೊಂಡೋದ್ರೆ ಇನ್ನ ಇಂಡಸ್ಟ್ರಿಲಿ ಇದ್ರಿ, ಹಾಗೆ ನಿಮ್ಮ ಬಾಡಿ ಶೇಮಿಂಗ್ ಕೂಡ ತುಂಬಾ ಆಗ್ತಾ ಇತ್ತು. ಆಗ ಓವರ್ಕಮ್ ಮಾಡಿದಂತ ರೀತಿ ಎಲ್ಲರಿಗೂ ಒಂಥರ ವಾವ್ ಅನ್ನಿಸ್ತು. ಅಂಡ್ ಸ್ಟಿಲ್ ಯು ಆರ್ ಮೇಂಟೈನಿಂಗ್ ದಟ್. ಏನಕ್ಕೆ ನಿಮ್ಗೆ ಅನ್ನಿಸ್ತು ನನ್ ಬಾಡಿ ಮೇಂಟೈನ್ ಮಾಡ್ಬೇಕು, ಮತ್ತೆ ಏನ್ ರೀಸನ್ ನೀವು ಕಮ್ ಬ್ಯಾಕ್ ಆಗಕ್? ಅಂದ್ರೆ ಎವ್ರಿಥಿಂಗ್ ನೀವು ಇಂಡಸ್ಟ್ರಿಲೇ ಇರ್ಬೇಕಂತ ಯು ಆಲ್ರೆಡಿ ಡಿಸೈಡೆಡ್, ಅದು ಬೇರೆ ವಿಚಾರ. ಬಾಡಿ ಶೇಮಿಂಗ್ ನ ನೀವ್ ಹೆಂಗ್ ಓವರ್ಕಮ್ ಮಾಡಿದ್ರಿ? I'll tell you, it's very unfortunate that especially women in the Indian society, ಅಲ್ವಾ, ನಮ್ಮ ದೇಶದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಬಾಡಿ ಶೇಮಿಂಗ್ ಆಗುತ್ತೆ. ಕಲರ್ ಸಂಬಂಧಪಟ್ಟಂಗೆ, ಬಾಡಿ ಸಂಬಂಧಪಟ್ಟಂಗೆ, ಹೈಟ್ ಸಂಬಂಧಪಟ್ಟಂಗೆ. ಮುಂಚೆ ಇಟ್ ವಾಸ್ ಅ ಲಾಟ್. ಇಟ್ ಹ್ಯಾಸ್ ಚೇಂಜ್ಡ್, ಬಟ್ ಇಟ್ ಸ್ಟಿಲ್ ಎಕ್ಸಿಸ್ಟ್ಸ್. And especially when you're in the public eye, public figure agi, actress, heroines, unnecessary agi ಒಂದು ರೀತಿಯಲ್ಲಿ ಕಾಣಿಸ್ಕೋಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಫ್ ಕೋರ್ಸ್ ನಾವು ಇಂಡಸ್ಟ್ರಿಯಲ್ ಬಂದಾಗ ಒಂದು ಇಮೇಜ್ ಫಾರ್ಮ್ ಮಾಡಿರ್ತೀವಿ. ಲೈಕ್ ಐ ಹ್ಯಾವ್ ಅ ಗ್ಲಾಮರಸ್ ಇಮೇಜ್, ಐ ಹ್ಯಾವ್ ಅ ವೆರಿ ಕಮರ್ಷಿಯಲ್ ಇಮೇಜ್, ಅ ಬೋಲ್ಡ್ ಇಮೇಜ್. Radhika had a very homely image. Ramya had a very homely image. Rakshita had a mass image. So we were all, when we came into Rachita, has a homely image. Like it's all of us, we made a certain image of ourselves, right? Yeah. And we gained our stardom, we gained our popularity. And the moment ಒಂದು ಹುಡುಗಿ ಆಗಿ ಒಂದು ಆಕ್ಟ್ರೆಸ್ ಆಮೇಲೆ ಬರುತ್ತೆ, ಒಂದು ಹುಡುಗಿ ಆಗಿ ಬಾಡಿ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಕೆಲವೊಂದ್ಸತಿ ಇಫ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ನಾನು ದಪ್ಪ ಆಗ್ತೀನಿ. ಕೆಲವೊಂದ್ಸತಿ ನನಗೆ ಸ್ಟ್ರೆಸ್ ಇದ್ರೆ ನನ್ನ ಆಕ್ನೆ ಬರುತ್ತೆ. ಸೊ ಒಂದು ಪರ್ಫೆಕ್ಟ್ ಪಿಕ್ಚರ್ ಅಂತ ಒಂದು ಏನ್ ಇಮ್ಯಾಜಿನ್ ಮಾಡಿರ್ತಾರೋ ಜನರಿಕ್ ಆಗಿ, ಜನ ಆಗ್ಲಿ, ಸೊಸೈಟಿ ಆಗಿ, you can't look like that all the time. It's a natural process for a woman to have acne. For example, menstrual cycle adaga acne bande barutte, because the body is throwing out toxins, and it's a good thing. And suddenly you're like, oh, ಪಿಂಪಲ್ ಬಂದಿದ್ಯಾ ಅವ್ರಿಗೆ ಫೇಸ್ ಅಲ್ಲಿ, ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಪಫಿಯಾಗಿ ಕಾಣಿಸ್ತಿದ್ದಾರೆ, ದಪ್ಪ ಕಾಣಿಸ್ತಿದ್ದಾರೆ, ಸಣ್ಣ ಕಾಣಿಸ್ತಿದ್ದಾರೆ. ಸೊ ಇನ್ಸ್ಟೆಂಟ್ ನೆಗೆಟಿವಿಟಿ ಬರುತ್ತೆ, ಅಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಸಮಟೈಮ್ಸ್ ಟು ಹ್ಯಾಂಡಲ್ ಇಟ್. ಐ ಹ್ಯಾವ್ ಗೋನ್ ಥ್ರೂ ಇಟ್, ಐ ಆಮ್ ಶೋರ್ ಆಲ್ ದ ಗರ್ಲ್ಸ್ ಹ್ಯಾವ್ ಗೋನ್ ಥ್ರೂ ಇಟ್. ಅಂಡ್ ಆ ಒಂದು ಟೈಮಲ್ಲಿ ಏನಾಗುತ್ತೆ, ನಾವ್ ಏನ್ ಅನುಭವಿಸಿರ್ತೀವಿ ಅದು ಯಾರು ನೋಡಲ್ಲ. ಹಿಂಗ ಆಗಿದೀವಿ ಅಂತ ಇನ್ಸ್ಟೆಂಟ್ ಜಡ್ಜ್ಮೆಂಟ್ ಬರುತ್ತೆ. ದಟ್ ಇಸ್ ವೆರಿ ರಾಂಗ್. ಅಂಡ್ ಸ್ಪೆಷಲಿ ಆಕ್ಟ್ರೆಸಸ್ ಆಗುತ್ತೆ ಅದು. ಸೊ ಇನ್ಸ್ಟೆಂಟ್ ಜಡ್ಜ್ಮೆಂಟ್ ಆಗುತ್ತೆ. ಯು ವಿಲ್ ಬಿ ಲೈಕ್, ಓ ಇವ್ರು ಯಾಕೆ ದಪ್ಪ ಆಗಿದ್ದಾರೆ, ಇವಾಗ ಪಿಕ್ಚರ್ ಮಾಡಕ್ ಆಗಲ್ಲ, ಗ್ಲಾಮರಸ್ ಆಗಿರ್ಬೇಕು, ಒಂದೇ ತರ ಕಾಣಿಸ್ಕೋಬೇಕು. ವೈ? ಐ ಆಮ್ ಅ ವುಮನ್, ಐ ಕ್ಯಾನ್, ಅಂಡ್ ಐ ಆಮ್ ಅ ವುಮನ್ ಜಸ್ಟ್ ಲೈಕ್ ಎನಿ ಅದರ್ ವುಮನ್. ನಾನು ಇವಾಗ ಹಾರ್ಮೋನಲ್ ಚೇಂಜಸ್ ಆದ್ರೆ ನಾನು ದಪ್ಪ ಆಗ್ತೀನಿ. ನನ್ 20 ವರ್ಷದಲ್ಲಿ ಯಾವ ಬಾಡಿ ಮತ್ತೆ ಫೇಸ್ ಇಟ್ಕೊಂಡಿದ್ದು 25 ವರ್ಷದಲ್ಲಿ ಹೆಂಗೆ ಆ ತರ ಬಾಡಿ ಫೇಸ್ ಇಟ್ಕೊಳಕ್ ಆಗತ್ತೆ? ಅಂಡ್ ಇಟ್ಸ್ ಅ ವೆರಿ ನಾರ್ಮಲ್ ನ್ಯಾಚುರಲ್ ಫಿನಾಮಿನಾ ಫಾರ್ ಅಸ್ ಟು ಗ್ರೋ ಅಪ್. Like, body wise agli, shape wise agli, face wise agli, at least it's a good thing that we have a certain face structure that we maintain. But some actresses, if you see, their faces change in 5 years. Yes. Their bodies change in 5 years. Yeah, how do? So
ಇನ್ಸ್ಟೆಂಟ್ ಜಡ್ಜ್ಮೆಂಟ್ ಮಾಡೋ ಬದಲು ಒಂದು ಅರ್ಥ ಮಾಡ್ಕೋಬೇಕು ಅದನ್ನ. ಬಟ್ ಅಲ್ಲಿ ಟೆಲ್ ಯು ವಾಟ್, ಎಷ್ಟು ಯಾರ್ಯಾರಿಗೂ ಅರ್ಥ ಮಾಡಿಸ್ತೀರಾ ನೀವು. ನಾವು ನಮ್ಮ ಬಾಡಿ ಪಾಸಿಟಿವ್ ಅಲ್ಲಿ ಎಷ್ಟು ಹೋಗ್ತೀವಿ. ಐ ಆಮ್ ಕಾನ್ಫಿಡೆಂಟ್. ಇವಾಗ ನಾನು ಕಳ್ಳ ಮಳ್ಳ ಸುಳ್ಳ ಮಾಡ್ಬೇಕಾದ್ರೆ ಒಂದು ಬಾಡಿ ಶೇಪ್ ಇದೆ. ಐ ಹ್ಯಾಡ್ ಆಬ್ಸ್, ಐ ವಾಸ್ ಡೂಯಿಂಗ್ ಬೆಲಿ ಡಾನ್ಸಿಂಗ್, ಐ ವಾಸ್ ಡೂಯಿಂಗ್ ದಟ್. ದೆನ್ ಶಿವದಲ್ಲಿ ಐ ಬಿಕೇಮ್ ಅ ಲಿಟಲ್ ಪ್ಲಂಪಿ ಬಿಕಾಸ್ ರೋಲ್ ಡಿಮಾಂಡೆಡ್. ರಾಗ್ನಿ IPS ಅಲ್ಲಿ ಐ ವಾಸ್ ಅ ಲಿಟಲ್ ಬ್ರಾಡರ್, ಬಿಗರ್ ಬಿಕಾಸ್ ಮೈ ಬಾಡಿ ಡಿಮಾಂಡೆಡ್ ಇಟ್. ಇಂಜುರಿ ಆಯ್ತು, ದಪ್ಪ ಆಗಿದ್ದೆ ನಾನು. I injured myself during Ragni IPS. So I became from 65 to 82 kgs. ಅದು ನನಗೆ ಯಾರು ಹೇಳೋರ್ ಬದಲು, ಲೈಕ್ ಫಾರ್ ಎಕ್ಸಾಂಪಲ್ ಪೀಪಲ್ ಲೈಕ್ ನಮ್ಮ ವೆಲ್ ವಿಶರ್ಸ್ ಇರ್ತಾರೆ. ವೆನ್ ಆರ್ ಫಾರ್ ಅ ಟಾಲ್ ಪರ್ಸನ್ ಯು ಬಿಕಮ್, ನಾವು ವೇಟ್ ಗೇನ್ ಮಾಡ್ತೀವಲ್ಲ, ನಮ್ಗೆ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಸ್ಕ್ರೀನಲ್ಲೂ ಗೊತ್ತಾಗಲ್ಲ ಅನ್ಲೆಸ್ ಯು ರಿಯಲಿ ಡ್ರಾಸ್ಟಿಕಲಿ. ಸೊ ನೆಗೆಟಿವ್ ಕಾಮೆಂಟ್ಸ್ ಮಾಡೋದ್ಕಿಂತ, ಯಾರು ಹೇಳೋದ್ಕಿಂತ ನೆಗೆಟಿವ್ ಹಿಂದೆ ನೆಗೆಟಿವ್ ಕಾಮೆಂಟ್ಸ್ ಮಾತಾಡೋದು, ಕಾಮೆಂಟ್ ಮಾಡೋದು, ಜಡ್ಜ್ ಮಾಡೋದು, ಏನೋ ಒಂದು ಮಾತಾಡೋದು, ಅದೆಲ್ಲ ಆಯ್ತು. ನಾನು ಸ್ವಂತಾಗಿ ಯಾವತ್ತು ಐ ಹ್ಯಾವ್ ಬಿನ್ ಅ ಫಿಟ್ ಪರ್ಸನ್, ಬಟ್ ಅ ವುಮನ್ಸ್ ಬಾಡಿ ಕಾನ್ಸ್ಟೆಂಟ್ಲಿ ಚೇಂಜಸ್. ಐ ಆಮ್ ಅನ್ ಆಕ್ಟ್ರೆಸ್, ಐ ಅಂಡರ್ಸ್ಟ್ಯಾಂಡ್. ಐ ಆಮ್ ಅ ಸೋಷಿಯಲ್ ಪಬ್ಲಿಕ್ ಫಿಗರ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಐ ಆಮ್ ಅ ವುಮನ್. ಐ ಆಮ್ ಜಸ್ಟ್ ಲೈಕ್ ಎನಿ ಅದರ್ ವುಮನ್. ಬಟ್ ಏನ್ ಗೊತ್ತಾ, ನಾವು ಆಕ್ಟ್ರೆಸಸ್ ಆಗಿ ಪಬ್ಲಿಕ್ ಫಿಗರ್ ಇದೀವಿ ಅಂತ ಜಾಸ್ತಿ ಕಾಣಿಸುತ್ತೆ ಅದು, ಬಿಕಾಸ್ ಪಬ್ಲಿಕ್ ಅಲ್ಲಿ ಇದೀವಿ, ಅದು ಪಬ್ಲಿಕ್ ಕಾಮೆಂಟ್ಸ್ ಅಂತ ಕಾಣಿಸುತ್ತೆ. ಬಟ್ ಎವ್ರಿ ಸಿಂಗಲ್ ಗರ್ಲ್ ಇಸ್ ಗೋಯಿಂಗ್ ಥ್ರೂ ದಿಸ್. ಹೌದು ದಿಸ್ ಹೋಲ್ ಬಾಡಿ ಶೇಮಿಂಗ್. ಹೌದು. ಮುಂಚೆ ಏನಿತ್ತು, ಕಲರ್ ಮೇಲೆ ತುಂಬಾ ಇತ್ತು ಮುಂಚೆ. ಇವಾಗ ಅಲ್ಲ, ಅಟ್ಲೀಸ್ಟ್ ಯು ಲೈಕ್ ಯುನೋ ಡಾರ್ಕ್ ಗರ್ಲ್ಸ್, ಲೈಕ್ ಬೀಚ್ ಕಾಂಪ್ಲೆಕ್ಷನ್ ಗರ್ಲ್ಸ್ ಆರ್ ಡಾರ್ಕ್ ಕಾಂಪ್ಲೆಕ್ಷನ್, ಫೇರ್ ಕಾಂಪ್ಲೆಕ್ಷನ್, ಅದೆಲ್ಲ ಇನ್ನೂ ಜಸ್ಟ್ ಒಂದಿದೆ. ಓಕೆ, ಯು ಲುಕ್ ಅ ಸರ್ಟನ್ ವೇ, ಯು ಆರ್ ಎಕ್ಸೆಪ್ಟಿವ್ ಆಫ್ ಇಟ್. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಇದೇ ತರ ಕಾಣಿಸ್ತೀನಿ. ಸೊ ನೀವು ನನ್ನನ್ನ ಕಾಸ್ಟ್ ಮಾಡ್ತೀರಾ ಮಾಡಿ, ಇಲ್ಲಾಂದ್ರೆ ಇನ್ನೊಂದ್ ಪರ್ಸನ್ ಕಾಸ್ಟ್ ಮಾಡ್ತಾರೆ. ದ ಹೋಲ್ ಡೈವರ್ಸಿಫಿಕೇಶನ್ ಇಸ್ ಬಿಕಮ್ ಹ್ಯೂಜ್. ಮುಂಚೆ ಏನಿತ್ತು, ಓನ್ಲಿ ತುಂಬಾ ಬೆಳ್ಳಗಿರೋರ್ನ ಕಾಸ್ಟ್ ಮಾಡೋರು. ಐ ರಿಮೆಂಬರ್ ದಿಸ್, ಯುನೋ, only fair girls would be doing South films. Okay. Only certain body structure iro hudugiru films ಎಲ್ಲ ಮಾಡ್ತಾ ಇದ್ದಿದ್ದು. ಅದೆಲ್ಲ ಚೇಂಜ್ ಆಗಿದೆ ಅಮ್ಮ. ಬಟ್ ಸ್ಟಿಲ್ ಫಾರ್ ಅ ಮೂಮೆಂಟ್ ದಿಸ್ ಹೋಲ್ ಥಿಂಗ್ ಆಫ್ ಬಾಡಿ ಶೇಮಿಂಗ್ ಕಂಟಿನ್ಯೂಸ್. ದ ಕಾಂಪ್ಲೆಕ್ಸಿಟಿ that ಸಡನ್ ಆಗಿ ಪಿಂಪಲ್ ಬಂದ್ಬಿಟ್ಟಿದೆ ಫೇಸ್ ಮೇಲೆ. ಹೌದಾ, how do I do public appearance, or what will people say? We as actresses also are very complex people. ಅದು ನಮಗೆ ಏನಾಗುತ್ತೆ, constantly people are commenting. They're like, the moment if I have beautiful skin, my skin is glowing, I'll be like, oh wow, your skin is glowing out. The moment ಒಂದು ಪಿಂಪಲ್ ಏನನ್ನ ಬಂದ್ಬಿಟ್ಟ ಅಂದ್ರೆ ಪೀಪಲ್, ಓ ಪಿಂಪಲ್ ಬಂದಿದೆ ನಿಮ್ಗೆ, ಮಕ್ಕಕ್ಕೆ ಹೇಳ್ತಾರೆ ಗೊತ್ತಾ, ಮಕ್ಕ ಕೊಡ್ದಂಗೆ ಹೇಳ್ತಾರೆ ಅನ್ನೋ ತರ. ಪಿಂಪಲ್ ಬಂದಿದ್ಯಾ ನಿಮಗೆ, ಪಿಂಪಲ್ ಬಂದಿದ್ಯಾ, ನಾವು ಮನುಷ್ಯರು. ಐ ಆಮ್ ಅ ಹ್ಯೂಮನ್ ಬೀಯಿಂಗ್. ವೈ ಕಾಂಟ್ ಐ ಗೆಟ್ ಅಪ್? ನಾನ್ ಎಕ್ಸೆಪ್ಟಿವ್ ಆಗಿದ್ದೀನಿ, ನನ್ಗೆ ಯಾಕೆ ಬಂದಿದೆ, ನಾನು ಕಾನ್ಫಿಡೆಂಟ್ ಆಗಿ ಆಚೆ ಬಂದಿದ್ದೀನಿ. ನೀವು ಇದನ್ನ ಪಾಯಿಂಟ್ ಔಟ್ ಮಾಡಿ ಹೌದಾ ಈ ತರ ಆಗಿದ್ರೆ, ಸ್ವಲ್ಪ ಈ ಬಟ್ಟೆ ಸ್ವಲ್ಪ ದಪ್ಪ ಆಗಿದ್ದೀರ, ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನಿಮ್ಗೆ ಯಾರು ನೀವು ಮಾತಾಡಕ್ಕೆ. ಸೊ ಇಟ್ ಡಸ್ ಎಫೆಕ್ಟ್ ಯು, ಬಟ್ ವಿ ಹ್ಯಾವ್ ಟು ಬಿ completely oblivious of it, right? Now I accept myself the way I am. When I have gained weight also, I was like, okay, ದಪ್ಪ ಆಗಿದ್ದೀನಿ, ಇವಾಗ ಏನ್ ಮಾಡ್ಬೇಕು ಚೇಂಜ್. ನನಗೆ ನಾನೇ ಅನ್ಫಿಟ್ ಆಗಿದ್ದೀನಿ ಅಂತ ನನಗನ್ಸ್ತು. ನನಗೆ ಯಾರು ಬರ್ತು ನೀವು ದಪ್ಪ ಆಗಿದ್ದೀರಿ, ಸಣ್ಣ ಆಗಿದ್ದೀರಿ ಅಂತ ಹೇಳಕ್ ಅಷ್ಟು ಧೈರ್ಯ ಇಲ್ಲ, ನಾನು ಕೊಟ್ಟಿಲ್ಲ ಅಷ್ಟು ಧೈರ್ಯ ಯಾರಿಗೂ. ಬಟ್ ಮಾತಾಡಿದಾರೆ ದಪ್ಪ ಆಗಿದೆ ಹಂಗೆ ಹಿಂಗೆ ಅಂತ. ಅದು ಯಾವಾಗ ಚೇಂಜ್ ರಿಫಾರ್ಮೇಶನ್ ಆಗ್ತಿಲ್ಲ. ಸೊ ನನಗೆ ನಾನ್ ಯಾವ ತರ ಕಾಣಿಸ್ತಿದ್ದೀನಿ ಇಷ್ಟ ಆಗಿಲ್ಲ, ಅದಕ್ಕೆ ನಾನ್ ಚೇಂಜ್ ಮಾಡ್ಕೊಂಡೆ. ಇವಾಗ ನಿಮಗೆ ನೀವು ಯಾವ ತರ ಇದ್ದೀರಾ ಇಷ್ಟ ಆದ್ರೆ ಡೋಂಟ್ ಚೇಂಜ್. ಏನಾದ್ರೂ ಮಾಡ್ಬೇಕಾ, ಡೂ ಇಟ್ ಫಾರ್ ಯೋರ್ ಸೆಲ್ಫ್. ಡೋಂಟ್ ಡೂ ಇಟ್ ಬಿಕಾಸ್ ಯಾರು ಬಂದು, ಯಾರು ನಮ್ ಲೈಫ್ ಅಲ್ಲಿ ನಮ್ಗೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಅಂತ ಪೀಪಲ್ ಬಂದು ನಮಗೆ ಬಂದ್ ಜಡ್ಜ್ ಮಾಡೋ ಅಂತ ಯಾರು ತಲೆ ಕೆಡ್ಸ್ಕೋಬಾರ್ದು, ಅಷ್ಟು ಅಧಿಕಾರ ಕೊಡಬಾರ್ದು. ಯಾರಿಗೂ ಮಾತಾಡಿದ್ರು ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗ್ತಾ ಇರ್ಬೇಕು ಅಂತ ಹೇಳಿ. ಇಲ್ಲ ಅಂದ್ರೆ just TMK ಅಷ್ಟೇ. Oblivious lands, right? Okay. Like, why do I need to care about who's saying what about me? ನೀವು ಬಂದು ನನ್ನ ಮನೆಯಲ್ಲಿ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ರ, ನನ್ನ ಲೈಫಿಗೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ, ಅಷ್ಟು ಅಧಿಕಾರದಿಂದ ಮಾತಾಡ್ತಿದ್ದೀರಲ್ಲ, ಬಂದು ಒಂದ್ ಸ್ವಲ್ಪ ನನಗೂ ನೋಡ್ಕೊಳ್ಳಿ, ನಮ್ ಸಂಸಾರ ನೋಡ್ಕೊಳ್ಳಿ, ನಾವ್ ಚೆನ್ನಾಗಿದ್ದೀವಿ, ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ. ಐ ಲೈಕ್ ದ ವೇ ಐ ಲುಕ್, ಡೋಂಟ್ ಪಾಯಿಂಟ್ ಔಟ್ ಆನ್ ಇಟ್. But I didn't like the way I looked. So I changed. I did something about it. ನಾನು ಒಂದು ಆಲ್ಮೋಸ್ಟ್ 6-8 months ಬ್ರೇಕ್ ತಗೊಂಡು, ಯಾವಾಗ ನನಗೆ ಅನ್ಸುತ್ತೆ ನಾನು ಚೇಂಜ್ ಆಗ್ಬೇಕು,
ನಾನು ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು, ನಾನು ಬ್ರೇಕ್ ತಗೋತೀನಿ, ನಾನು ಸ್ಟಾಪ್ ಮಾಡ್ತೀನಿ, ನಾನು ಎಲ್ಲಿದ್ದೀನಿ ಅದನ್ನ ನಿಲ್ಸ್ಬಿಟ್ಟು I'll go back, I'll change myself and then I'll come back again. ನನಗೆ ಚಿಕನ್ ಸೆಟ್ ಆಗಲ್ಲ. ಓಕೆ ಜೀವನ ಪೂರ್ತಿ ಚಿಕನ್ ತಿಂದಿದೀವಿ ನಾವು ಓಕೆ ಅಲ್ವಾ? ಇವಾಗ ಬಿಟ್ಟಿದ್ದೀರಾ? Yeah, I only eat seafood and I eat. So ನನ್ನ ಬ್ಲಡ್ ಗ್ರೂಪ್ ಪ್ರಕಾರ ಚಿಕನ್ ವಿಲ್ ಮೇಕ್ ಮೈ ಬ್ಲಡ್ ಥಿಕ್. ಓಕೆ ಬ್ಲಡ್ ಥಿಕ್ ಆದ್ರೆ ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಹಾ 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 ಓಕೆ ಸೊ ಅಷ್ಟು ಆ ತರ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂಡ್ ನನಗೆ ಮಿಲ್ಕ್ ಪ್ರಾಡಕ್ಟ್ಸ್ ಹಾಕ್ಬೇಕು ಬರಲ್ಲ. ಓಕೆ ಡೈರಿ ಸೊ ಪ್ರಾಡಕ್ಟ್ಸ್. ಆಲ್ ದೀಸ್ ಇಯರ್ಸ್ ಇಷ್ಟು ವರ್ಷ ನಾನು ಮೊಸರು, ಹಾಲು, ಕಾಫಿ, ಟೀ, ಎವ್ರಿಥಿಂಗ್ ರೈಟ್, ಮಿಲ್ಕ್ ಶೇಕ್ ಅದು ಇದು ಯಾವತ್ತು ಕುಡಿದ್ರೆ ನನ್ ಫುಲ್ ರ್ಯಾಶಸ್ ಆಗ್ತಾ ಇತ್ತು. ಯಾಕೆ ಆಗ್ತಾ ಇತ್ತು ಗೊತ್ತಿರ್ಲಿಲ್ಲ ನನಗೆ. ಓಕೆ ಸೊ ದೆನ್ ಐ ಡಿಡ್ ಅ ಸ್ಕಿನ್ ಅಲರ್ಜಿ ಟೆಸ್ಟ್. ಅವಾಗ ಗೊತ್ತಾಯ್ತು ಐ ಆಮ್ ಲ್ಯಾಕ್ಟೋಸ್. ಓಕೆ ಇವಾಗ ಅದನ್ನೆಲ್ಲ ಕಂಟ್ರೋಲ್ ಐ ಮಾಡಿದ್ರೆ ಸ್ಟಾಪ್ಡ್ ಇಟ್. ಐ ಡೋಂಟ್ ಟೇಕ್ ಮಿಲ್ಕ್ ಘೀ ಆಲ್ಸೋ ಪ್ರಾಡಕ್ಟ್ಸ್. ಘೀ, ತುಪ್ಪ, ಪ್ರಾಣ ತುಪ್ಪ. ತುಪ್ಪದ ಹುಡುಗಿ ಅದು ಅದಕ್ಕೆ homemade. ಕೇಳಿದ್ದು. But it's homemade. ನಮ್ಮ ಮನೆಯಲ್ಲಿ ಮಾಡ್ತಾರೆ. ವೈಟ್ ಬಟರ್ ಅಂಡ್ ತುಪ್ಪ.